ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ಬ್ಲಾಗ್ ಚಾನಲ್. ಬೆಳಗ್ಗೆ ನಾಷ್ಟಾಗಿ ಬಂದು ಇವತ್ತು ಹೆಲ್ದಿಯಾಗಿ ರಾಗಿ ದೋಸೆನ ಮಾಡ್ತಾಯಿದ್ದೀನಿ. ಇದು ರಾಗಿ ಮತ್ತು ಅಕ್ಕಿನ ಮೊನ್ನೆ ಮಾಡಿದ್ದೆ ನೋಡಿರಿ. ನಾನು ಮೊನ್ನೆ ರಾಗಿ ಮತ್ತು ಅಕ್ಕಿನ ನೆನೆ ಇಟ್ಬಿಟ್ಟು ದೋಸೆ ಮಾಡ್ಕೊಂಡಿದ್ದೆ. ಅದೊಂದು ಸ್ವಲ್ಪ ಜಾಸ್ತಿ ಆಗಿತ್ತು ಹಿಟ್ಟು ನನಗೆ. ಅದಕ್ಕೆ ಒಂದು ಸ್ವಲ್ಪ ಎತ್ತಿ ಇಟ್ಟಿದ್ದೆ ಫ್ರಿಜ್ಜಿಗೆ. ನಿನ್ನೆ ಒಂದಿನ ಗ್ಯಾಪ್ ಕೊಟ್ಟು ಅದು ಮತ್ತೊಂದು ಸ್ವಲ್ಪ ಹುಳಿ ಬಂದ್ಬಿಡುತ್ತೆ ಅಂತೇಳಿ ಇವತ್ತು ಅದನ್ನು ಪಡ್ಡು ಮಾಡ್ಕೊತಾ ಇದ್ದೀನಿ. ನಂಗೆ ಸಖತ್ ಇಷ್ಟ ಆಗುತ್ತೆ ಪಡ್ಡು ದೋಸೆ ಅಂತಂದರೆ. ಅದಕ್ಕೆ ರಾಗಿ ಪಡ್ಡನ್ನು ಮಾಡ್ತಾಯಿದ್ದೀನಿ. ಫುಲ್ ಹೆಲ್ದಿ. ಇದಕ್ಕೆ ನಾನು ಉದ್ದಿನಬೇಳೆನೂ ಹಾಕ್ಕೊಂಡಿದ್ದೀನಿ, ಬಟ್ ಕಮ್ಮಿ ಹಾಕಿದ್ದೀನಿ. ರಾಗಿ ಮತ್ತು ಅಕ್ಕಿ ಪ್ರಮಾಣವೂ ಕಮ್ಮಿ ಇದೆ, ರಾಗಿ ಪ್ರಮಾಣವೇ ಸ್ವಲ್ಪ ಜಾಸ್ತಿ ಇದೆ. ಅದಕ್ಕೆ ನಾನಿಲ್ಲಿ ಮಸಾಲೆ ಪಡ್ಡನ್ನು ಮಾಡ್ಕೊಂಡ್ರಾಯ್ತು ಅಂಥೇಳಿ ಇದಕ್ಕೆ ಏನೇನು ಹಾಕಿದ್ದೀನಪ್ಪ ಅಂತಂದ್ರೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವೀಟ್ ಕಾರ್ನು ಅದನ್ನು ಹಾಕ್ಕೊಂಡಿದ್ದೀನಿ. ಹಾಕಿ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಇದನ್ನು ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನೇ ಇಲ್ವೋ ನನಗೂ ನೆನಪಿಲ್ಲ ನೋಡಿರಿ. ಭಾಳ ದಿವಸ ಆಯಿತು ತೊಗೊಂಬಂದೆ. ನಾನು ವೀಡಿಯೋ ಮಾಡೋದು ಸ್ಟಾಪ್ ಮಾಡಿದ್ದೆ, ಆ ಟೈಮಲ್ಲಿ ತೊಗೊಂಬಂದಿದ್ದೆ ಇದನ್ನು. ಬಟ್ ಈಗ ನಾನು ತೋರಿಸಿದ್ದೀನಿ ಎಲ್ಲೋ ಗೊತ್ತಿಲ್ಲ. ಸಿಕ್ಕಾಬಡೆ ಹೆಲ್ಪ್ ಆಗ್ತಾಯಿತ್ತು ನನಗಂತೂ. ನಿಜವಾಗ್ಲೂ ಖುಷಿ ಆಗ್ತಾಯಿತ್ತು. ಇದನ್ನು ನಾನು ಆವಾಗಲೇ ಜಾಸ್ತಿ ದಿವಸ ಆಯಿತು ಬಂದು, ಬಟ್ ನಾನು ತೊಗೊಂಡಿರಲಿಲ್ಲ. ಆವಾಗಲೇ ತೊಗೊಂಡಿದ್ರೆ ನಂಗೆ ಹೆಲ್ಪ್ ಆಗೋದಲ್ವ ಅಂತ ಈಗ ಅನ್ನಿಸ್ತಾಯಿತ್ತು. ಈರುಳ್ಳಿ ಕಟ್ ಮಾಡೋಕ್ಕಂತೂ ಮಾಡಿಸಿದ್ದಂತಲೇ ಹೇಳ್ಬೋದು. ಪಟ ಅಂತ ಆಗುತ್ತೆ. ಒಂದು ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ಈರುಳ್ಳಿ ರೆಡಿ ಆಗುತ್ತೆ. ಅಷ್ಟು ಚೆನ್ನಾಗಿ ಚಿಕ್ಕದಾಗಿ ಚಾಪ್ ಮಾಡ್ಕೋಬೋದು. ಚೆನ್ನಾಗಿ ಅನ್ನಿಸ್ತು ನನಗೆ. ಎಷ್ಟು ಚಿಕ್ಕದಾಗಿ ಕಟ್ ಆಗೈತೆ ಅಂತ ನೀವು ನೋಡ್ತಿರ್ಬೋದು. ಆಲ್ರೆಡಿ ಕೆಲವೊಂದಿಷ್ಟು ಜನ ಯೂಸ್ ಮಾಡಿದ್ದೀರಾ. ನಾನೇ ಲೇಟು ಅಂತ ಅನ್ಕೊತೀನಿ. ಯಾಕಂದರೆ ಭಾಳ ದಿವಸ ಆಯ್ತು ಇದು ಬಂದು ಮಾರ್ಕೆಟಿಗೆ. ನಾನು ಹಂಗೆ ಅನ್ಕೊತಾ ಇದ್ದೆ ಆನ್ಲೈನಲ್ಲೆಲ್ಲ ನೋಡಿದಾಗ ತೊಗೋಬೇಕು ಅಂತೇಳಿ. ಆದರೆ ನಾನು ಆನ್ಲೈನಲ್ಲಿ ಹೆಂಗೆ ಬರುತ್ತೋ ಏನೋ ಅಂತೇಳಿ ತೊಗೊಂಡಿರಲಿಲ್ಲ. ಈ ಸತಿ ಮೊನ್ನೆ ಇದಕ್ಕೆ ಹೋಗಿದ್ದೆ, ನಾನು ಹಾಸನ ಜಿಯೋ ಮಾರ್ಟಲ್ಲಿ ಹೋಗಿದ್ದೆ. ಅಲ್ಲಿ ಹೋದಾಗ ನೋಡಿದೆ, ಅದನ್ನು ಆಫರಲ್ಲಿತ್ತು ಅಂಥೇಳಿ ಎತ್ಕೊಂಬಂದೆ. ಅದನ್ನು ಇರಲಿ ಒಂದು ನೋಡೋಣ, ಟ್ರೈ ಮಾಡೋಣ ಅಂಥೇಳಿ. ಇದಕ್ಕೆ ನೋಡಿರಿ ಎಲ್ಲನೂ ಏನು ಅದನ್ನು ಚಾಪ್ ಮಾಡಿ ಇಟ್ಕೊಂಡಿದ್ನಲ್ಲ, ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವೀಟ್ ಕಾರ್ನನ್ನು ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂಥೇಳಿ. ಇದ್ರೆ ಹಾಕೋರಿ, ಒಂಥರ ಟೇಸ್ಟ್ ನನಗದು, ಅದ್ರ ಟೇಸ್ಟ್ ನನಗೆ ಇಷ್ಟ ಆಗುತ್ತೆ. ಹಂಗಾಗಿ ನಾನು ಎಲ್ಲದಕ್ಕೂ ಆ್ಯಡ್ ಮಾಡ್ತಾಯಿದ್ದೀನಿ ಇತ್ತೀಚೆಗೆ. ನಿಮ್ಗೆ ಬೇಕು ಅಂದರೆ ಆ್ಯಡ್ ಮಾಡಿರಿ, ತುಂಬ ಚೆನ್ನಾಗಾಗುತ್ತೆ. ಪಡ್ಡಿನ ಬ್ಯಾಟರು ರೆಡಿ ಆಯಿತು. ಇವಾಗ ಪಡ್ಡನ್ನು ಹಾಕ್ಕೊಳ್ಳೋದು ಚೆನ್ನಾಗಿರುತ್ತೆ. ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು. ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಳಿಗ್ಗೆ ನೈನಾ ಬಂದು ಓಟ್ಸ್ ತಿನ್ಕೊಂಡು ಹೋಗಿದ್ದಾಳೆ. ಯಾಕಂದ್ರೆ ಅವಳು ಇವತ್ತು ಶನಿವಾರ ಅಲ್ಲ, ಮಾರ್ನಿಂಗ್ ಕ್ಲಾಸು, ಬಾಕ್ಸಿಗೆ ಏನೂ ಇರಲಿಲ್ಲ. ಹಾಗಾಗಿ ಬಾಕ್ಸ್ ಏನು ಹಾಕೋದಿರಲಿಲ್ಲ. ಅದಕ್ಕೆ ಮಮ್ಮಿ ನಂಗೆ ಓಟ್ಸ್ ಕೊಟ್ಬಿಡು, ನಾನು ಓಟ್ಸ್ ತಿನ್ಕೊಂಡು ಹೋಗ್ತೀನಿ ಅಂತಂದು. ಇತ್ತೀಚೆಗೆ ಸಖತ್ ಇಷ್ಟ ಆಗ್ತಾಯಿತ್ತು ನನ್ನ ಮಗಳಿಗೆ ಓಟ್ಸು ಅಂತಂದರೆ. ಅಷ್ಟಿಷ್ಟ, ನನಗೂ ಇಷ್ಟನೇ. ಬಟ್ ಅವಾಗವಾಗ ತಿನ್ಕೊತೀವಿ, ಜಾಸ್ತಿ ತಿನ್ನಲ್ಲ ನಾನು. ಅದು ಗೋಧಿಯಿಂದ ಮಾಡಿರೋದ್ರಿಂದ ನನಗೆ ಹೀಟ್ ಆಗುತ್ತೆ. ಅದು ಎಲ್ಲರೂ ಒಳ್ಳೇದಂತ ಹೇಳ್ತಾರೆ, ನನಗೆ ಹೀಟ್ ಆಗುತ್ತೆ. ಬಟ್ ಇಷ್ಟ ಆಗುತ್ತೆ ತಿನ್ನೋಕ್ಕೆ. ಒಂದೊಂದು ದಿವಸ ತಿಂಡಿ ಮಾಡೋಕ್ಕೆ ಬೇಜಾರಾದಾಗ ಅದನ್ನೇ ಮಾಡಿಕೊಂಡು ತಿನ್ಕೊತೀವಿ. ಬರೀ ಹಾಲು, ಓಟ್ಸು, ಡ್ರೈ ಫ್ರೂಟ್ಸು ಎಲ್ಲ ಹಾಕ್ಕೊಂಡು, ಫ್ರೂಟ್ಸ್ ಏನಿರ್ತವೆ ಮನ್ಯಾಗ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಹಂಚು ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೆ ನಾನು ನಿಮ್ಮ ಜೊತೆ ಮಾತಾಡ್ತಾನೆ. ಇವಾಗ ಜಸ್ಟ್ ನೈನಾ ಹೋದ್ಮೇಲೆ ಸ್ನಾನ ಮಾಡ್ಕೊಂಬಂದಿದ್ದೀನಿ. ಈಗ ತಿಂಡಿ ಹಾಕ್ಕೊಂಡು ತಿನ್ನೋದು. ಅವಳಿಗೆ ಮಾಡ್ಕೊಡ್ತೀನಿ ಅಂದರೆ ನಾನು ಬೆಳಿಗ್ಗೆನೇ ನಂಗೆ ಬೇಡ ಮಮ್ಮಿ, ಬಂದಮೇಲೆ ತಿನ್ಕೊತೀನಿ, ಈ ಸದ್ ಬೇಡ ನನಗೆ ಓಟ್ಸೇ ಸಾಕು ಅಂತಂದು. ಸರಿ ಅಂತೇಳಿ ತೀರಾ ಹಿಂಸೆ ಮಾಡೋಕ್ಕೂ ಹೋಗಲ್ಲ ನೋಡ್ರಿ. ಈಗ ಎಷ್ಟು ಇಷ್ಟ ಆಗುತ್ತೋ ಅಷ್ಟೇ ತಿನ್ಕೊಳ್ಳಿ, ಕೈ ಬಿಟ್ಬಿಡ್ತೀನಿ. ನಾನು ಹಿಂಸೆ ಮಾಡಿದರೆ ಹೊಟ್ಟೆ ನೋವು ಅದು ಇದು ಅಂತಂತಾಳೆ. ಹಂಗಾಗಿ ಸುಮ್ಮನೆ ಆಗ್ಬಿಡ್ತೀನಿ ನಾನು. ಹೆಲ್ದಿ ರಾಗಿ ಪಡ್ಡು ರೆಡಿ ಆಗುತ್ತಾ ನೋಡ್ರಿ. ಈಗ ಇದನ್ನ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊತೀನಿ. ನಾನು ಈ ಥರ ಹಾಕ್ಕೊಂಡಿದ್ದೆ. ಜಾಸ್ತಿ ಆದರೂ ಹಾಕೋಬೋದು, ಕಡಿಮೆ ಹಾಕಿದ್ರೆ ಚೆಂದ ನೋಡ್ರಿ. ಪಡ್ಡು ಸ್ವಲ್ಪ ರಾಗಿ ಮಿಕ್ಸ್ ಮಾಡಿರ್ತೀವಲ್ಲ, ಮೆತ್ತ ಬರುತ್ತೆ, ಸಿಕ್ಕಾಪಟ್ಟೆ ಸಾಫ್ಟ್ ಆಗ್ತವೆ ಇವು. ಹಾಗಾಗಿ ಸ್ವಲ್ಪ ನಾವು ಹಿಟ್ಟನ್ನು ಕಡಿಮೆನೇ ಹಾಕಿ ಕಡಿಮೆ ಫ್ಲೇಮಲ್ಲಿಟ್ಟು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಇಲ್ಲ ನಿಮಗೆ ಕ್ರಿಸ್ಪಿನೆಸ್ ಬೇಡ, ಮೆತ್ತಗಿದ್ರೂ ಇಷ್ಟ ಆಗುತ್ತೆ ಅನ್ನೋದಾದರೆ ಮೆತ್ತಗೇ ಮಾಡ್ಕೋಬೋದು. ಅದನ್ನೇನು ಪ್ರಾಬ್ಲಮ್ ಇಲ್ಲ. ಮೆತ್ತಗೆ ತಿನ್ನೋರಿಗೆ ಇಷ್ಟ ಇರುತ್ತೆ ಒಬ್ಬೊಬ್ಬರಿಗೆ, ಮೆತ್ತಗೇನು ತಿನ್ಕೋಬೋದು. ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ ಫ್ರೆಂಡ್ಸ್. ನೋಡಿರಿ ಹಿಂಗಾಗಿ ಅವು ಈಗ ಇವಕ್ಕೂರನ್ನ ಒಳಿಸಿ ಬೇಯಿಸ್ಕೋಬೇಕು. ಸ್ವಲ್ಪ ಜಾಸ್ತಿ ಬಂದು ಹೊರಗಡೆಯಲ್ಲಿ ಯಾರೋ ಕೂಗಿದ್ರು ಅಂತ ಹೊರಗೆ ಹೋಗಿ ನೋಡಿರಿ, ಒಳ್ಳೆ ಬರೋದ್ರಾಗನೇ ಇಷ್ಟು ಹಿಂಗೆ ಆಗ್ಬಿಟ್ಟು ನೋಡಿರಿ. ಒಂದೊಂದ್ಸತಿ ಹಿಂಗೆ ಏನು ಮಾಡೋಕ್ಕಾಗಲ್ಲ. ಯಾರೋ ಬಂದಿದ್ರು ಮನೆಗೆ, ಕೆಲಸದ್ದು ಕೇಳ್ಕೊಂಡು ಬಂದಿದ್ರು ನೋಡಿರಿ.
ಅವ್ರ ನಂಬರ್ ಕೊಡು ಅಂತಂದ್ರೆ ಹಂಗೂ ಕೈ ಸಿಮ್ನಾಗ ಇಟ್ಟು ಹೋಗಿನಿ. ವಾಪಸ್ ಬರೋಷ್ಟೊತ್ತಿಗೆ ಈ ಕೆಲಸ ಆಯ್ತು ನಂದು. ಒತ್ತೆ ಬಿಟ್ಟವು, ಏನಾಗಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ತಿನ್ನೋಕ್ಕೆ. ಈಗ ಇನ್ನೆಲ್ಲ ಒಳಿಸಾಕ್ತೀನಿ. ಕ್ಲಾಸಿಂದ ಬಂದು ನೋಡ್ರಿ, ಇವಾಗ ಅವಳಿಗೂ ಪಡ್ಡು ಹಾಕಿ ಕೊಟ್ಟಿನಿ, ತಿನ್ನತ್ತಾಳೆ. ಮತ್ತು ಸಾಂಬಾರು ಮಾಡಿದೆ ನೈನಂಗೆ ಇಷ್ಟ ಅಂಥೇಳಿ. ನೈನನ್ ಫೇವ್ರೆಟ್ ಸಾಂಬಾರು ವೆಜಿಟೇಬಲ್ ಸಾಂಬಾರು ನೋಡಿರಿ. ಇದ್ರ ಜೊತೆ ಉಪ್ಪಿನಕಾಯಿ ಬಿಟ್ರೆ ನೈನಂಗೆ ಸಾಂಬಾರು ಅಂದ್ರೆ ಭಾಳ ಇಷ್ಟ ನೋಡಿರಿ. ನಮ್ಮ ಮನೇಲಿ ಸಾಂಬಾರು ಇಷ್ಟ ಆಗಲ್ಲ ನನಗೆ. ಓಕೆ ತೀರಾ ಇಷ್ಟ ಅಂತಲೂ ಇಲ್ಲ ಅಂತಲೇ ಇಲ್ಲ. ನಾ ಮಾತ್ರ ನಯನಂಗೆ ಮಾತ್ರ ಅನ್ನ ಈ ಥರ ಸಾಂಬಾರುಗಳು ಇದ್ದುಬಿಟ್ರಂತೂ ಫುಲ್ ಖುಷಿ ನಯನಂಗೆ. ಬೇಳೆ ಕಡಿಮೆ ಹಾಕಿ ತರಕಾರಿ ಜಾಸ್ತಿ ಹಾಕಿ ಮಾಡಿ ನೋಡಿರಿ. ಸ್ವಲ್ಪ ಅಂದ್ರೆ ಸ್ವಲ್ಪ ಎದ್ದು ಬೌಲ್ ತೊಗೊರವ, ಬಿಸಿ ಐತಿ ಚಿನ್ನಮ್ಮ. ಟೇಸ್ಟ್ ನೋಡಕ್ಕೆ ಸುಮ್ಮನೆ ಅಲ್ಲ, ಟೇಸ್ಟೇ ನೋಡು. ಬೌಲ್ ತೊಗೊಂಡು ಹಾಕೊಂಡು ತಿಂತಿರ್ತೀನಿ ನಾವು, ಬೌಲ್ನಾಗ ಹಾಕ್ಕೊಂಡು. ಪಡ್ಡು ಜೊತೆ ಸಾಂಬಾರು ಚೆನ್ನಾಗಿರುತ್ತೆ, ಬಟ್ ಅದಕ್ಕೆ ಒಂದು ಸ್ವಲ್ಪ ಆದ್ರೆ ಪ್ಲೇನ್ ಪಡ್ಡು ಇತ್ತು ಚೆನ್ನಾಗಿರ್ತಿತ್ತು ನೋಡಿರಿ. ನಾನು ಆಲ್ರೆಡಿ ಅದ್ರಾಗೂ ಎಲ್ಲ ಮಸಾಲೆ ಹಾಕೊಂಡ್ಬಿಟ್ಟಿನಲ್ಲ, ಖಾರ ಗೀರ ಎಲ್ಲ. ಇದರಲ್ಲಿ ಎಲ್ಲ ವೆಜಿಟೇಬಲ್ಸು ಮಿಕ್ಸ್ಡ್ ವೆಜಿಟೇಬಲ್ಸ್ ನೋಡಿರಿ, ಫುಲ್ ಮಿಕ್ಸ್ ಮಾಡಿದ್ದೀನಿ ಎಲ್ಲ ವೆಜಿಟೇಬಲ್ನು. ಯಾಕೆ ಬ್ಲರ್ ಬರ್ತಾಯಿತ್ತಲ್ಲ. ಇವಾಗ ಓಕೆ. ಮೂಲಂಗಿ, ಹೀರೆಕಾಯಿ, ಬೀನ್ಸು, ಕ್ಯಾರೆಟು, ಸೀಮೆ ಬದನೆಕಾಯಿ ಇಷ್ಟನ್ನು ಹಾಕಿ ಬೇಳೆ ಸ್ವಲ್ಪ ಬೇಳೆ ಹಾಕಿದ್ದೀನಿ. ಹಾಕಿ ಮಾಡ್ಕೊಂಡಿರೋಂಥ ಸಾಂಬಾರು ಆಯ್ತು ನೋಡಿರಿ. ಇವತ್ತು ಮಾಡಿದಂದ್ರೆ ಇವತ್ತು ಫುಲ್ ಡೇ ಆಗುತ್ತೆ. ನಾಳೆಗೆ ಭಾನುವಾರ ನೈನ ಮನೇಲಿ ಇರ್ತಾಳಲ್ವ, ಹಾಗಾಗಿ ನೈನಂಗೆ ಇಷ್ಟ ಆಗುತ್ತೆ. ಮಧ್ಯಾಹ್ನ ಅನ್ನ ಸಾಂಬಾರು ಊಟ ಮಾಡ್ಕೊತಾಳೆ. ಈ ಸದ್ದಂತೂ ಮುಗಿತೈತೆ ನೋಡಿರಿ. ರಾತ್ರಿ ಊಟಕ್ಕೆ ಇದು ಸಾಂಬಾರು ಬೇಡವಂತ ಅವಳಿಗೆ ಪಡ್ಡಿನ ಜೊತೆಲಿ. ಈ ಸದ್ದ ಪಡ್ಡು ತಿನ್ಕೊತಾಳೆ. ಕೈ ಬಂದ್ ಮಾಡಿದೆ ನಮ್ಮ, ಇಲ್ಲ ಸ್ಟವ್ ಬಂದ್ ಮಾಡಿ ನೋಡ್ರಿ. ನನ್ನ ಕೈ ಹಾಕಿದ್ದೀನಿ ಅವಳಿಗೆ. ಒಂದು ಕೈ ಗೊತ್ತಿಲ್ಲ, ಎಲ್ಲಿ ಒತ್ತೆ ನೋಡಲ್ಲಿ ಎಷ್ಟು ಚೆನ್ನಾಗಿ ಬಂದವೆ. ಸ್ವಲ್ಪ ಕಲರ್ ಡಾರ್ಕ್ ಅಂತ ಅನ್ನಿಸ್ತಿರ್ಬೋದು ನಿಮಗೆ ಅಷ್ಟೇ. ಸ್ವೀಟ್ ಕಾರ್ನ್ ಹಾಕಿ ಸ್ವೀಟ್ ಕಾರ್ನ್ ಹಾಕಿ ಮಾಡಿ ಅವಾಗಲೇ ತೋರಿಸಿ ನಾನು. ಚೆನ್ನಾಗ್ಯಾವ ಪಡ್ಡು, ಸೂಪರಾ. ನಾನು ತಿನ್ಕೊಂಡೆ ಅವಾಗಲೇ. ಒಳಗಡೆ ಸ್ವೀಟ್ ಕಾರ್ನ್ ತೋರಿಸಿಲ್ಲ ನೋಡೋಣ, ಇದ್ರಾಗಿಲ್ಲ. ಫುಲ್ ಮುಂದಕ್ಕೆ ಬರಬೇಡ. ಕಾಣಿಸುತ್ತೆ. ಹಣಿಗೆ ಇಟ್ಕೊಂಡಿಲ್ಲ ಅಮ್ಮ. ನೋಡಿ ಹಿಂಗೆ ಮುಚ್ಚಿಡ್ತೀನಿ ನೋಡ್ರಿ ಇಲ್ಲೇ. ಮಧ್ಯಾಹ್ನ ಬೇಕಂದ್ರೆ ಒಂದು ಸ್ವಲ್ಪ ಅನ್ನ ಕೂಗಿಸ್ಕೊಡ್ತೀನಿ. ಇಲ್ಲಾಂದ್ರೆ ಆಫ್ ಮಾಡಿಬಿಡು, ಸ್ಟವ್ ಆಫ್ ಮಾಡಿಬಿಡು. ಬೆಂದಿದ್ರು ಆಫ್ ಮಾಡಿಬಿಡು. ಬಿಡ್ತಿದ್ರು ಬಿಡು. ಇಲ್ಲ ನಿನ್ನ ಇಷ್ಟ. ನಿನ್ಗೆ ಕ್ರಿಸ್ಪಿಯಾಗಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊ, ಇಲ್ಲ ಮೆತ್ತಗೆ ಇರಲಿ ಅಂದ್ರೆ ಆಫ್ ಮಾಡ್ಕೊ. ಸರಿ. ಇನ್ನೇ ಮಧ್ಯಾಹ್ನ ಬೆಳಿಗ್ಗೆ ಅಂತೂ ಬರೀ ಓಟ್ಸ್ ತಿನ್ಕೊಂಡು ಹೋಗಿದ್ಲ. ನಾನು ಆವಾಗಲೇ ಹೇಳಿದೆ ನಿಮಗೆ. ಈಗ ಬಂದು ಊಟ ಮಾಡತ್ತ. ಇನ್ನೇನು ಮತ್ತೆ ರೈಸ್ ಏನಾರು ಕೂಗಿಸ್ದೆ, ಅನ್ನ ಸಾಂಬಾರು ಊಟ ಮಾಡ್ಕೋತೆ ಮೇಲೆ ಸಾಕಾ. ಫ್ರೆಂಡ್ಸ್ ಮುಗೀತು ನೋಡ್ರಿ. ಹಂಗಾರ ಸಾಂಬಾರು ಏನು ಬೇಕಿರಲಿಲ್ಲ, ನೆಸಿಟಿ ಇರಲಿಲ್ಲ. ರಾತ್ರಿಗೆ ಅನ್ನ ಮಾಡ್ಕೊಂಬಿಡ್ತೀನಿ. ಅನ್ನ ಮುದ್ದೆ ಮಾಡೀನಿ ಅಂತಂದ್ರೆ ಇವತ್ತಿಂದ ಮುಗಿದ್ಬಿಡುತ್ತೆ. ಬಟ್ಟೆ ತೊಗೊಂಬಂದು ಹಾಕಿ ನೋಡ್ರಿ, ಬಟ್ಟೆ ಮಡಚಬೇಕು. ಬಿಸಿಲಂತೂ ಸರಿಯಾಗಿ ಬಿದ್ದೈತಿ. ಒಂದಿಷ್ಟು ಅಕ್ಕಿ ಒಣಗಾಕಬೇಕು. ನೈನಾ ಚಿನ್ನಮ್ಮ, ಆ ಡ್ರಾನ್ಯಾಗ ಒಂದು ಸೀರೆ ಐತೆ ನಾವು ಕೊಡ್ಬಾರ ನನಗೆ. ಅಕ್ಕಿ ಒಣ ಹಾಕ್ತೀನಿ ನಾನು. ಅಕ್ಕಿ ಒಣ ಹಾಕ್ತೀನಿ ಡ್ರಾದಾಗ ಒಂದು ಸೀರೆ, ಅದು ಇದು ಕಲರ್ ಸೀರೆ ಐತೆ ಅದು ಕೊಡ್ಬಾ ಒಂದು ಸ್ವಲ್ಪ. ಅಕ್ಕಿ ಇಲ್ಲೇ ರೇಷನ್ ಅಕ್ಕಿ ತಂದು ಇಲ್ಲೇ ಇಟ್ಟು ನೋಡ್ರಿ, ಹುಳ ಬಿಟ್ಟು ಅದ್ರೊಳಗೆ. ನಿನ್ನ ಡ್ರಾನ್ಯಾಗ ಅದ ನೋಡಿ. ನಿನ್ನ ಡ್ರಾನ್ಯಾಗ ಹಿಂದಕ್ಕೆ ಇರ್ಬೇಕು ನೋಡೋದು. ಒಂಥರ ಬ್ಲೂ ಕಲರ್ ಇತ್ತಲ್ಲ, ಸ್ವಲ್ಪ ಅಕ್ಕಿ ಪಕ್ಕಿ ಏನಾರ ಒಣಗಾಗ್ತಿದ್ನಲ್ಲ ಅವಾಗ ನೆನಪೈತಿ. ಅದು ಕೊಡು ಒಂಚೂರು. ಹರ್ಷ ಅದನ್ನ ನೋಡ್ತೀನಿ ತಡಿ, ಇಲ್ಲ ಅಂದ್ರೆ ಒಂದು ನಿಮಿಷ. ಹರ್ಷ ಇಲ್ಲ, ಅದು ಅವ್ರ ಮೇಲೆ ಟಾರ್ಪಲ್ ಇತ್ತು. ಆ ಟಾರ್ಪಲ್ ಹಾಕಿಬಿಟ್ರೆ ಸರಿ ಹೋಗ್ಬಿಡ್ತಿತ್ತು. ಇದು ಅಷ್ಟು ಸಣ್ಣದಾಗತ್ತೆ ನೋಡ್ರಿ. ಇದು ಟಾರ್ಪಲ್ ಇಲ್ಲ ನಮ್ಮ ಮನ್ಯಾಗ. ಅಕ್ಕಿ ಎಲ್ಲ ಬಂದು ತಿಂತವೆ. ಅಕ್ಕಿ ಎಲ್ಲ ಬಂದು ತಿಂತಾವೆ. ಅಕ್ಕಿ ತಿನ್ನೋಕ್ಕೆ ಹಾಕ್ಬೇಕು ಅಕ್ಕಿನ. ಕೊಬ್ಬರಿ ಗಿಬ್ರಿ ಏನಿಟ್ರು ಬಿಡಲ್ಲ ನೋಡ್ರಿ. ಇಲ್ಲಿ ಬಿಸಿಲು ಚೆನ್ನಾಗಿ ಹೊಡಿತೈತಿ. ಇಲ್ಲೇ ಇಲ್ಲಿಗಾರ ಹಾಕ್ತೀನಿ, ಇಲ್ಲ ಆ ಕಡೆ ಹಾಕ್ತೀನಿ. ಅಲ್ಲೆಲ್ಲರ ಅಲ್ಲಿ ಹಾಕಿದ್ದೀನಿ ಅಂದ್ರೆ ಕಾಯ್ಕೋತ ಕುಂದಿರ್ಬೇಕಾಗುತ್ತೆ. ಇಲ್ಲಿ ಹಾಕಿ ನಡಿತೈತಿ. ಇಲ್ಲಿ ಒಂದಿಷ್ಟು ಬೇಲಿ ಹಾಕ್ಕೊಂಡ್ರೆ ಇಲ್ಲಿಗೆ ಹಾಕಿಬಿಡ್ತೀನಿ, ನಡಿತೈತಿ. ಇಲ್ಲೇ ಹಾಕಿಬಿಡ್ತೀನಿ ನೋಡ್ರಿ. ಬಿಸಿಲು ಮನ್ಗಂಡೈತಿ. ಅದ್ರಾಗ ಹುಳ ಅದಾವೆ. ಮತ್ತು ಒಳಗಿಟ್ಟನೆ ಇರೋಬರ ಹಾಕಿಲ್ಲ ಹುಳ ಆಗ್ಬಿಡ್ತಾವೆ ಸದ್ಯ. ಹಂಗಾಗಿ ಒಂದು ಸ್ವಲ್ಪ ಒಣಗಾಕ್ತೀನಿ ಅತ್ಲೆ. ಅಕ್ಕಿ ಬಿಸ್ಲಿಗೆ ಹಾಕಬಾರ್ದು, ಬಟ್ ಏನು ಮಾಡ್ತೀರ, ಒಂದು ಕಾಲು ಗಂಟೆ ಒಂದು 10 ನಿಮಿಷ ಹಾಕಿದ್ರೆ ಆಗುತ್ತೆ. ಅವು ಇದ್ರ ನುಷಿ ಅಂತ ಹುಳ ಇರ್ತವೆ ನೋಡ್ರಿ, ಕಪ್ಪನ ಅಂತ ಹುಳ ಆಗ್ಯಾವ ಇದ್ರೊಳಗೆ. ಸಾಕು ಬಾರಮ್ಮ. ಈಗ ಹಾಕಿನಲ್ಲ, ಇನ್ನು ಎದ್ರತಾವ, ಇನ್ನೂ ಮ್ಯಾಗ ಇದಾವೆ ಕಾಣಿಸ್ತಾವ. ಅಮ್ಮ ಅದು ಈ ದಪ್ಪ ಅದು ಎಲ್ಲಿ ಇಲ್ಲ ಹಂಗೆ ಒಳಗೆ ಕುಂದಿರ್ತಾವೆ ಗೊತ್ತಿತ್ತು. ಎಳ್ಳೆ ಹಾಕಿದ್ರ ಅಮ್ಮ ನೋಡಿ, ಬಿಸಿಲಿಗೆ ಪಟ 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 ಮೇಲೆ ಬತ್ತಿದ್ದಾವೆ. ಒಂದು 15 ನಿಮಿಷನಾಗ ಎದ್ದು ಬಿಡ್ತಿದ್ದು ಪಟ್ ಅಂತ ಎಲ್ಲನೂ.
5 ನಿಮಿಷ ಆದ್ರೆ ಅವಾಗ ಒಂಚೂರು ಬಂದು ಕೈ ಆಡಿಸ್ತಿರ್ಬೇಕು. ಒಂದು 5-10 ನಿಮಿಷ ಅಷ್ಟೇ ಹಾಕಿ ತೆಗೆದ್ಬಿಡ್ಬೇಕು ಪಟ್ಟಣ. ಬಿಸಿಲ ಮನೆಯಲ್ಲ ಬಿಸಿಲು, ಎಣ್ಣೆ ಹಚ್ಕೊಂಡು ಮುಖ ಎಲ್ಲ ಕರ್ಗಾಗ್ಬಿಟ್ಟೈತಿ. ಎಲ್ಲ ಜೀನಿ ಅಂತೈತಿ. ತಕ್ಕ ಬರ್ತಾ ಅದನ್ನ ಕಾಲಲ್ಲಿ ಪಡ್ಡಿಟ್ಟಿನಿ. ಇಲ್ಲಿ ತೊಗೊಂಬಂದ್ಯಾ ಅವನ್ನ? ಅಮ್ಮ ತಿನ್ನೋಣ ಅಂತ ತಗೊಂಬಂದೆ. ಸರಿ ಸಾಕು. ಏನು ಮಾಡತ್ತೀವ? ಇವೆಲ್ಲ ಗಿಡ ಭಾಳ ಇದಾಗ್ಯಾವಲ್ಲ ಅಂತ ಕಿತ್ತಿರೋದನ್ನು ಕಿತ್ತಾಗತ್ತಿ ನೋಡಿ. ಆಲೂಗಡ್ಡೆ ಹೆಂಗೆ ಬಿಟ್ಟಾಗ ಆಲೂಗಡ್ಡೆ ನೋಡ್ರಿ ಹೆಂಗೆ ಬಿಟ್ಟಾವಂತೀವಿ. ಇಲ್ಲಿ ಅವರು ಆಲೂಗಡ್ಡೆ ಕೊಳ್ತಿರೋ ಆಲೂಗಡ್ಡೆ ತೊಗೊಂಬಂದು ಬಿಸಾಕ್ಯಾರ ಅವರು ಓನರು. ಗಿಡಕ್ಕೆ ಗೊಬ್ಬರ ಆಗುತ್ತೆ ಅಂತೇಳಿ ಅಲ್ಲೇ ಗಿಡ ನೆಟ್ಟೆ ನೋಡಿರಿ. ಗಿಡ ನೆಟ್ಟು ಅವು ಒಳ್ಳೆ ಬಿಟ್ಟು ಆಲೂಗಡ್ಡೆ ಈ ಥರ. ನಾನು ಗಿಡಕ್ಕೆ ನೀರು ಹಾಕಿದೆ ಒಂದಿಷ್ಟು. ಹೂ ಚೆನ್ನಾಗಿ ಬಿಡಾಕತ್ತೈತಿ ಈಗ. ಅದು ಫುಲ್ಲು ನೋಡ್ರಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತೇಳಿ ಅದಕ್ಕೊಂದು ಸ್ವಲ್ಪ ಕ್ಲೀನ್ ಮಾಡಿ ನೀರು ಬಿಟ್ಟು ಬಂದ್ರೆ ಇನ್ನೂ ಚೆನ್ನಾಗಿ ಬರ್ತಾವೆ ಮೊಗ್ಗು ಅಂತೇಳಿ ನಾನು ಕ್ಲೀನ್ ಮಾಡಕ್ಕೆ ಬಂದೆ. ನೋಡಿ ಇಷ್ಟೊಂದಾಗೆ ಗಿಡ ಇವೆಲ್ಲ ಅಷ್ಟು ಆಲೂಗಡ್ಡೆ ಗಿಡನೇ. ಆಲೂಗಡ್ಡೆ ಸಿಕ್ಕು ನೋಡಿ. ಹೂ ಕಿತ್ತಿದೆ ಹಂಗೆ ಒಂದು 4 ಆಲೂಗಡ್ಡೆ ಕಿತ್ಕೊಂಡೆ. ಇದ್ರೊಳಗೆ ಅದಾವ ಏನೋ ಅಲ್ಲಿ ಹಿಂಗೆ ಅದನ್ನೆಲ್ಲ ಹಡ್ಡಿರು ಬರ್ತಾವೆ. ಹಿಂಗೆ ಕಿತ್ತಿದ ತಕ್ಷಣ ಇದು ಗೆಡ್ಡೆ ಸಮೇತ ಬರಂಗಿಲ್ಲ. ಅದು ಆಲೂಗಡ್ಡೆ ಸಮೇತ ಬರಲ್ಲದು. ಕೆಳದಾಗ ನೆಲದಾಗ ಇರ್ತಾವೆ ಇನ್ನು ಹಿಂಗೆ ಅಂತ ನೋಡ್ರಿ. ಹೂವು ಎಷ್ಟು ಮೊಗ್ಗು ಎಷ್ಟಾಗ್ಯಾವ ಅಂತೇಳಿ ದಿನ ಬಿಡ್ತಾವೆ. ಈಗ ಎಷ್ಟು ಜಾಸ್ತಿನೇ ಬಿಡ್ತಿದ್ದಾವೆ ಹೂವು. ಹಾಗಾಗಿ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ರೆ ಆಯ್ತು ಅಂಥೇಳಿ ನಾನು ಕಿತ್ತಿದೆ. ಅಷ್ಟು ಆಲೂಗಡ್ಡೆ ಕೆಳಗಡೆ ಹಾಕ್ಯಾರಲ್ಲ ಅವನ್ನ ಅವೆಲ್ಲ ಬಿಟ್ಕೊಂಬಿಟ್ಟು ಎಲ್ಲ ಮೊಗ್ಗಾಗಿದ್ದಾವೆ. ಜಾಸ್ತಿನೇ ಆಗಿದ್ದಾವೆ ಮೊಗ್ಗು. 2 ದಿನ ಸೇರಿ ಒಂದು 3 ದಿನಕ್ಕೆ ಒಂದು ಮಾರಾಗಿತ್ತು ಮೊನ್ನೆ ಕಟ್ಟಿದಾಗ ಅಲ್ವೇನೇನ. 3 ದಿನಕ್ಕೆ ಒಂದು ಮಾರಾಗಿತ್ತು ನೋಡಿರಿ. 2 ದಿನಕ್ಕೆ ಒಂದು ಮಳ ಮ್ಯಾಗ ಸಿಗ್ತಾವೆ ಅಷ್ಟಕ್ಕೆ. ಗೈಸಿ ನಮ್ಮ ಮಮ್ಮಿ ಇಷ್ಟು ಆಲೂಗಡ್ಡೆ ವೇಸ್ಟ್ ಮಾಡಿದ್ರು ನೋಡ್ರಿ ಹೆಂಗೆ ಇದಾಗೈತೆ ಅಂತೇಳಿ. ಆಲೂಗಡ್ಡೆ ಹೆಂಗೆ ಬಿಟ್ಕೊಂಡು ನೋಡು ಮಮ್ಮಿ ಬಿಟ್ಟಿರಿ ದಪ್ಪ ಆಗವ. ಇದೊಂದೇ ಚೆನ್ನಾಗಿರೋದೇನು ಯಾವುದೂ ಆಗಿಲ್ಲ. ಸಣ್ಣದವು ಇನ್ನು ಅಲ್ಲಿ ಇನ್ನು ಕೆಳಗೆ ಹಿಂಗೆ ಕೆಬ್ರಿದ್ರೆ ಬರ್ತಾವೆ. ಇನ್ನು ಇಲ್ಲಿ ಕೆಳಗೆ ಅವು ಹಿಂಗೆ ಗಿಡ ಸಮೇತ ಕಿತ್ತದ ಬರಲ್ಲ ಅವು. ಆ ಬಡ್ನೆಲ್ದಾಗ ಇರ್ತಾವೆ ಅವು. ನೋಡೋಣ ಅಲ್ಲೊಂದೈತೆ ನೋಡು. ಇದು ದಪ್ಪ ಆಲೂಗಡ್ಡೆ ವೇಸ್ಟ್ ಮಾಡಿ ಬಿಸಾಕಿರೋ ಆಲೂಗಡ್ಡೆ. ಅದು ನಿಮ್ಮ ಮುಂದೆ ಇರೋದು. ಇದು ನೋಡಿ ಅಮ್ಮ ಒಂಚೂರು ವೀಡಿಯೋ ಮಾಡಿ. ಏನು ನೋಡೋಣ. ಕಳ್ತಿರೋ ಆಲೂಗಡ್ಡೆ. ಅದೇ ಕೊಳ್ತಿರೋ ಆಲೂಗಡ್ಡೆ ಇಲ್ಲಿದ್ದವು. ಇಲ್ಲಿಂದ ಇಲ್ಲಿ ಈ ರೂಟಿಂದ ಹಿಂಗೆ ದೊಡ್ಡದಾಗ್ತದೆ. ಇಲ್ಲದ ನೋಡಮ್ಮ ಇಲ್ಲಿ ನೋಡಮ್ಮ. ಟೊಮೊಟೊ ಅದಂಗೆ ಟೊಮೊಟೊ ಇಲ್ಲೆಲ್ಲ ಅದ ನೋಡ್ರಿ. ಅವೇ ಗಿಡಗಳು ಫುಲ್ ಆಲೂಗಡ್ಡೆ ಗಿಡನೇ. ಅಯ್ಯೋ ಬೇಜಾರು. ಇಲ್ಲೆಲ್ಲ ಅದಾವ ಇನ್ನು ಅಲ್ಲೆಲ್ಲ ಬೇಜಾನದ. ಬೇಜಾರಾಗ್ತೈತೆ ಅಂತ ಬೇಜಾರು. ಅಲ್ಲೆಲ್ಲ ಬಿಟ್ಟವೆ ಇಲ್ಲಿ. ಬಿಸಕ್ ಅವ್ನು ತೊಗೊಂಡು ಏನು ಮಾಡ್ತೀಯ ಅಂತ ತೊಗೊಂಡು ಏನು ಸಾಂಬಾರು ಮಾಡ್ಕೊತೀವಿ. ಕೊಳ್ತೋಗ್ತಾವ ಯಾವ ಎಳಿವು ಏನು ಯೂಸ್ ಮಾಡಕ್ಕೆ ಬರಲ್ಲಮ್ಮ. ಅಮ್ಮ ಅಲ್ಲ ಮಮ್ಮಿ ಯೂಸ್ ಮಾಡೋದಲ್ಲ. ಈಗ ಎಷ್ಟೇ ಕೊಳ್ತೋಗ್ತಾವ. ಕೊಳಿತಾವ ಕೊಳಿತು ಮತ್ತೊಳ್ಳೆ ಅವಕ್ಕೆ ಗಿಡಕ್ಕೆ ಇದಾಗುತ್ತಾ. ಇದರಿಂದಾನೇ ಒಂದು ಹೊಸ ಗಿಡ ಬಿಟ್ಕೊಳುತ್ತಾ? ಇಲ್ಲ ಹಂಗೆಲ್ಲ ಆಗಲ್ಲ ಅನ್ಸುತ್ತಾ. ಬಟ್ ಕೊಳತ್ಬಿಟ್ಟು ಅದಕ್ಕೆ ಇದಾಗುತ್ತದೆ. ಗಿಡಕ್ಕೆಲ್ಲ ಇದು ಸಿಗುತ್ತೆ ಚೆನ್ನಾಗಿ ಡಿಕಂಪೋಸ್ ಆಗಿ. ಪ್ಲಾಂಟ್ಸಿಗೆಲ್ಲ ನೀನು ಹೇಳ್ದಲ್ಲ ಕರೆಕ್ಟ್ ಮಗಳೇ. ಹಂಗಾಗತ್ತೆ ನೋಡು. ಹಾಕಿಬಿಡಲ್ಲೇ ಬಡ್ಡಿಗೆ ವಾಪಸ್. ಓಕೆ ಫ್ರೆಂಡ್ಸ್, ಅಕ್ಕಿ ಎಲ್ಲ ತೆಗೆದು ನೋಡ್ರಿ. ಅಕ್ಕಿ ತೆಗೆದು ಅಲ್ಲಿ ಕಟ್ಟಿಟ್ಟಿನಿ. ಒಳಗೆ ಎತ್ತಕ್ಕಾಗಲಿಲ್ಲ ನನ್ನ ಕಡೆಯಿಂದ ಅವ್ರನ್ನ. ಎಷ್ಟು ಗಲೀಜಾಯ್ತು. ಅಲ್ಲೇ ಇಟ್ಟಿನಿ. ಫುಲ್ ಗಲೀಜಾಗಿ ಕಾಣಿಸ್ತೈತಿ. ಇಲ್ಲೇ ಇಟ್ಟಿನಿ ನೋಡ್ರಿ. ಒಳಗೆ ಒಯ್ದಿಲ್ಲ. ಎತ್ತಕ್ಕಾಗಲ್ಲ ನನ್ನ ಕಡೆಯಿಂದ. ಅದಕ್ಕೆ ಸುಮ್ಮಲ್ಲೇ ಬಿಟ್ಟಿದ್ದೆ. ಕೊಬ್ಬರಿನ ತುರಿದ್ಬಿಟ್ಟು ಪುಳಿಯೋಗರೆಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಪ್ಲೇಟ್ ಒಂದು ಕಾಯಿ ಪೂರ್ತಿ ತುರಿದ್ಬಿಟ್ಟು ಇಟ್ಟಿ ನೋಡ್ರಿ. ಅಲ್ಲಿ ಇದ್ರ ಮ್ಯಾಗ ಇಟ್ಟಿನಿ. ಆ ಕಲ್ಲು ಮ್ಯಾಗ ಇಟ್ಟಿನಿ ಒಣಗಕ್ಕೆ. ನಿನ್ನೇನು ಒಣಗಿಸಿಂಚಂತೆ ನಿನ್ನೇನು ಮಾಡಿಲ್ಲ. ಇವತ್ತು ನೋಡಿದ್ರೆ ಬಂದು ಏನೇನು ಇಲ್ಲ. ಫುಲ್ ಕ್ಲೀನ್ ಎಲ್ಲ ಫುಲ್ ಕ್ಲೀನಾಗಿ ತಿಂದು ಹೋಗಿದ್ದಾವೆ. ಏನು ತಿಂದಿದ್ದಾವೆ ಅಂತ ಗೊತ್ತಾಗ್ತಾ ಇಲ್ಲ ನನಗೇನು. ಇದನ್ನು ಬೀಳಿಸಿದ್ದು ಒಂಚೂರು ಮುಂಗ್ಸಿ. ನಿನ್ನೆ ಜೀರಿಗೆ ಪ್ಲೇಟು ಫುಲ್ ಕೆಳಗೆ ಬೀಳಿಸ್ಬಿಟ್ಟಿದ್ದು. ಇಲ್ಲಿ ಬೀಳಿಸ್ಬಿಟ್ಟಿದ್ದು ಕೆಳಗೆ ಪೂರ್ತಿ. ಎಲ್ಲ ಜೀರಿಗೆ ಹಾಳಾಗಿ ಹೋಗಿದ್ದು ನಿನ್ನೆ. ಇವತ್ತು ಜೀರಿಗೆ ಪ್ಲೇಟ್ ಏನೂ ಆಗಿಲ್ಲ. ಇದು ಕಾಯಿ ತುರಿ ಬಂದು ಹೋಗೈತೆ ಎಲ್ಲ. ನಾನು ಇಷ್ಟು ಶುದ್ಧಕ್ಕೆ ಎಷ್ಟು ಕಷ್ಟಪಟ್ಟು ತುರಿದಿದ್ದೆ ಗೊತ್ತನ್ನೋದು. ನೀವು ಇಷ್ಟು ಶುದ್ಧ ಆಗಿತ್ತು ನೋಡಿರಿ ತುರಿದಿರೋದು. ಅಂದರೆ ಪುಳಿಯೋಗರೆಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ನಾನು ಹಂಗೆ ಇದು ಮಾಡಿಕೊಂಡು ಪಕ್ಕದ ಮನೆಯವ್ರದ್ದು ತುರಿಯೋದು ಇದು ಇಸ್ಕೊಂಬಂದು ತುರಿದಿದ್ದೆ. ನಮ್ಮ ಮನೆಯವ್ರಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ ಅಂತೇಳಿ ಅವ್ರ ಮನೆಯವ್ರದ್ದು ಇಸ್ಕೊಂಬಂದು ತುರಿದು ಮತ್ತೆ ತುರಿದು ಮತ್ತೆ ಒಣಸೋದು ಹಿಂಸೆ. ಇಲ್ಲಿಟ್ರು ಬೀಳಿಸ್ತು ತೊಗೊಂಬಂದು ಹಕ್ಕಿಗಳು. ಹೋಗತ್ಲೆ ನಮ್ಗೇನು ಹೇಳಿ ಕೇಳಿ ಗೊತ್ತಾಗುತ್ತೆ ಅನ್ನೋದು. ಯಾವಾಗ ಕೆಳಗೆ ಬಿಸಿಲು ಬರಲ್ಲ ಅಲ್ಲಿ. ಬೆಳಗಿನ ಜಾವ ಎಲ್ಲಿ ಬರುತ್ತವ? ಇಲ್ಲ ಆಮೇಲೆ ಲೇಟಾಗಿ ಬರುತ್ತೆ. 3 ಗಂಟೆ ಬರುತ್ತೆ.
ಅವತ್ತು ಆ ಗ್ಲಾಸಿಂದ ಈಗ ಎಣ್ಣೆ ಹಾಕಿಟ್ಟಿಯಲ್ಲ ಆ ಗ್ಲಾಸಿಂದು ತೊಳೆದ್ಬಿಟ್ಟು ನಾನು ಇಲ್ಲೇ ಇಟ್ಟಿದ್ದೆ. 3 ಗಂಟೆ ಮೇಲೆ ಬರುತ್ತೆ ಏನೋ, ಬೆಳಗಿನ ಜಾವ ಬರಲ್ಲ. ಬೆಳಗಿನ ಜಾವ ಬಂದ್ರೂ ಯಾವಾಗ್ಲೂ ಇಡು. ಬಿಸಿಲಿರಲ್ಲ ಅವಾಗ. ಕೆಳಗಿಟ್ಟು ಗೇಟ್ ಹಾಕೋ ಯಾವ ಬರಲ್ಲ. ಒಂದು ಅಲ್ಲಿಂದ ಬರ್ತದೆ, ಇಷ್ಟೊಂದು ಆ ಗೇಟಿಂದನೂ ಬರುತ್ತೆ, ಮುಂದೆ ಅಲ್ಲಿ ಆ ಗೇಟಿಂದನೂ ಬರುತ್ತೆ ನೋಡ್ರಿ. ಮುಂಗ್ಸಿನೂ ಬರ್ತಾವು, ಇದು ಬರ್ತಾವೆ ಅಳಿಲು. ಮುಂಗ್ಸಿನೇ ತಿಂದಿದ್ದು ಅನ್ಸುತ್ತೆ ಇವಾಗ. ನನಗೇನೋ ಡೌಟ್, ಅದೇ ಮುಂಗ್ಸಿ ಇಷ್ಟು ಕ್ಲೀನ್ ಮಾಡೈತೆ ಅಂದ್ರೆ ಮುಂಗ್ಸಿನೇ ತಿಂದಿರ್ಬೋದು ಅಂತ ಅನ್ಸಾಕತ್ತೈತೆ ನೋಡ್ರಿ ಫ್ರೆಂಡ್ಸ್ ನನಗೂ. ಇದೆಲ್ಲ ಸ್ವಲ್ಪ ಚೆಲ್ಲೈತಿ, ತೋರಿಸ್ತೀನಿ ತಡ್ರಿ ನಮಗೆ. ನೋಡ್ರಿ ಇಲ್ಲೆಲ್ಲ ಚೆಲ್ಲೈತಿ ಮುಂಚೆ, ಇಲ್ಲಿ 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 ಈ ಕಡೆ ಇಲ್ಲ, ಈ ಕಡೆ ಇಲ್ಲ. ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ ಅದು ಎಲ್ಲಿಂದ. ಇಲ್ಲಂದ್ರೆ ಅದಾವೆ ಜಗ್ಗಿ ಅದಾವೆ ಮುಂಗ್ಸಿ, ಮರಿನೇ ಹಾಕಿಬಿಟ್ಟ ಒಂದು 7-8 ಮುಂಗ್ಸಿ ಅದಾವು. ಏನು ಮುಂಗ್ಸಿನೇ ಬಂದು ತಿಂದು ಹೋಗಿರ್ಬೋದು. ಅಳಿಲ್ಲ ಅಷ್ಟು ನೀಟಾಗಿ ತಿನ್ನಲ್ಲ ಅಲ್ವಾ, ಮುಂಗ್ಸಿನೇ ಒಂದು 2-3 ಬಂದು ತಿಂದಿರ್ಬೋದು ಅನಿಸುತ್ತೆ. ಫುಲ್ ಎಲ್ಲ ಸ್ವಚ್ಛ ಕ್ಲೀನ್ ಮಾಡಿಬಿಟ್ಟೈತಿ, ಒಂದು ಕಾಯಿ ಪೂರ್ತಿ ಚೆನ್ನಾಗಿ ತುರಿದಿಟ್ಟಿದ್ದೆ ಉದ್ದುದ್ದಕ್ಕೆ. ಅರ್ಧ ಹಕ್ಕಿಗಳು ತಿಂದಿರ್ತವೆ, ಇನ್ನರ್ಧ ಸ್ಮೆಲ್. ಇಲ್ಲ, ಹಕ್ಕಿಗಳು ಅಕ್ಕಿ ತಿಂದಿರ್ಬೇಕು. ಅಕ್ಕಿನೂ ಹಾಕಿದ್ವಲ್ಲ, ಹಕ್ಕಿ ತಿಂದವು.